ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಇವತ್ತಿಗೆ 3 ವರ್ಷ ಆಯಿತು. ಅದಕ್ಕಾಗಿ ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹಾರ್ದಿಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ 3 ವರ್ಷದ ಸಾಧನೆಯ ಬಗ್ಗೆ, ಆರ್ಥಿಕ ಸ್ಥಿತಿಗತಿ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಈಗ ನಾನು ಮಾತನಾಡಬೇಕಾದಂಥ ವಿಚಾರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ತು, ಈಗ 12 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಅಂದಿನ UPA ಸರ್ಕಾರ ಮತ್ತು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಭಾಳಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಸಿಗ್ತದೆ. ಈ ದೇಶ ಬೀಳ್ತಾ ಇದೆಯಾ, ಡಾಲರ್ ಬೀಳ್ತಾ ಇದೆಯಾ, ಅದೆಲ್ಲ ಮಾತನಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಾಗಿ ಟೀಕೆ ಮಾಡಿರ್ಬೋದು. ಆದರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷ ಆಯ್ತಲ್ಲ, 3ನೇ ಸಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಜನ ಸಹಕಾರ ಮಾಡಿದ್ದಾರೆ. ಆದರೆ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ದುಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ನಾನು ವಿವರಣೆ ಕೊಡ್ತೇನೆ. ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ, ಟೀಕೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ಯಾರು ವಿದೇಶಕ್ಕೆ ಹೋಗಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ, ಕಾರ್ನಾಗ ಓಡಾಡಬೇಡ್ರಿ, ವೆಹಿಕಲ್ನಾಗ ಓಡಾಡಬೇಡ್ರಿ, ಮನೆಗೆ ಕೂತು ಕೆಲಸ ಮಾಡಿರಿ, ಇಂಥ ಉಪದೇಶಗಳನ್ನು ಜನರಿಗೆ ಮಾಡ್ತಾ ಇದ್ದಾರೆ. ಇದು ಯಾವ ಪರಿಸ್ಥಿತಿಯಲ್ಲಿ ಮಾಡಬೇಕು? ಹಿಂದೆ ಕೋವಿಡ್ ಬಂದಾಗ 2023-24 ಸುಮಾರಿಗೆ ಏನು ಕೋವಿಡ್ ಬಂದಿತ್ತು, ಅವಾಗ ಅನಿವಾರ್ಯತೆ ಇಡೀ ಜಗತ್ತಿಗೆ ಬಂದಿತ್ತು. ಅದು ಕೋವಿಡ್ ಈಗ ನಮ್ಮ ಭಾರತ ದೇಶ ಮತ್ತು ಪ್ರದೇಶಕ್ಕೆ ಬಂದಿರಲಿಲ್ಲ. ಅದು ಅನಿವಾರ್ಯತೆಯಿಂದ ಹೇಳಿರ್ಬೋದು. ಅವರು ವ್ಯಾಪಾರಗಳು ಕಡಿಮೆ ಆಗಿತ್ತು, ಬೇರೆ ಬೇರೆ ಪರಿಣಾಮಗಳಾಗಿತ್ತು ಆರ್ಥಿಕ ಪರಿಸ್ಥಿತಿ. ಆದರೆ ಇವತ್ತೇನಾಗಿದೆ? ಯುದ್ಧ ಆಗಿದೆ. ಯಾರು ಯುದ್ಧ ಆಗಿದೆ? ಏನು ಪಾಕಿಸ್ತಾನ ಇಂಡಿಯಾ ನಡುವೆ ಯುದ್ಧ ಆಗ್ತಾ ಇದೆಯಾ? ಬಾಂಗ್ಲಾದೇಶ ಇಂಡಿಯಾ ನಡುವೆ ಆಗ್ತಾ ಇದೆಯಾ? ಶ್ರೀಲಂಕಾ ನಮ್ಮ ದೇಶ ಯಾವುದೇ ಯುದ್ಧದಲ್ಲಿ ಇಲ್ಲ. ಆ ಯುದ್ಧ ಆಗ್ತಾ ಇರೋದು ಅಮೇರಿಕಾ, ಇಸ್ರೇಲ್ ವರ್ಸಸ್ ಇರಾನ್. ವಾಟ್ ವೇ ಇಟ್ ಈಸ್ ಕನ್ಸರ್ನ್ ಟು ಅಸ್? ವಾಟ್ ವೇ ಇಟ್ ಈಸ್ ಕನ್ಸರ್ನ್ ಟು ಅಸ್? ಅವರು $several million, $1 billion ಯುದ್ಧಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಹೊರತು ಆ ಯುದ್ಧದ ಪರಿಣಾಮ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಅದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ತೇನೆ, ಹೇಳ್ತೇನೆ. ನನಗೂ ಸ್ವಲ್ಪ ಕನಿಷ್ಠ ಮಟ್ಟದ ಎಕನಾಮಿಕ್ಸ್ ಗೊತ್ತು, ಆರ್ಥಿಕ ಸ್ಥಿತಿಗತಿ ಗೊತ್ತು. ಸುಮ್ಮನೆ ಟೀಕೆ ಮಾಡಲಿಕ್ಕೆ ನಾನು ಮಾತಾಡ್ತೇನೆ. ನೋಡಿ, ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, US ಡಾಲರು ಇವತ್ತು ಆಲ್ಮೋಸ್ಟ್ ಟಚಿಂಗ್ 97 rupees, 96 ರೂಪಾಯಿ 81 ಪೈಸೆ, ಅಂದರೆ ಆಲ್ಮೋಸ್ಟ್ ಟಚಿಂಗ್ 97. ಇದೇ ಥರ ಡಾಲರ್ ರೇಟು ಫ್ಲಕ್ಚುಯೇಷನ್ ಆದರೆ Indian rupee may cross 100 rupees in
ಫ್ಯೂ ಡೇಸ್. ಇದರ ಆರ್ಥಿಕ ಪರಿಣಾಮ ಏನಾಗ್ತದೆ ದೇಶದಲ್ಲಿ? ಯಾಕೆ ಇಷ್ಟೊಂದು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಭಾರತದ ರೂಪಾಯಿ ಕುಸಿತ ಇದೆ? ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ ಇಂಡಿಯನ್ ರುಪಿ. ನೋಡಿ, ನಾನು ಹೇಳ್ತೇನೆ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದರೆ ದುಬೈ ಮತ್ತು ಅಬುದಾಬಿ ಪ್ರದೇಶ ಇರುವಂಥ ರಾಷ್ಟ್ರ, 2014ರಲ್ಲಿ 1 dirham is the currency of the UAE. 16 rupees 60 ಪೈಸೆ ಇದ್ದರೆ ಇವತ್ತು 26.30 ಹೋಗಿದೆ. USA ಈಗಾಗಲೇ ಹೇಳಾಯ್ತು 96.81. ಚೈನಾ ಯುವಾನ್ 10 rupees 6 ಪೈಸೆ ಇದ್ದರೆ ಇವತ್ತು 14.17. ಸಿಂಗಾಪುರ್ ಡಾಲರ್ 48 rupees 15 ಪೈಸೆ ಇದ್ದರೆ ಇವತ್ತು 75.90. ನೈವುದುಂಟು. ಇದಲ್ಲದೆ ಸೌತ್ ಕೊರಿಯಾದಿದೆ, ಕೆನಡಾ ಇದೆ, ಅದೆಲ್ಲ ಹೇಳ್ತವ್ರೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳ ಕರೆನ್ಸಿಗಳಿಗೆ ಸ್ಟಡಿ ಇದೆ. ನಮ್ಮಲ್ಲಿ ಕುಸಿತ ಇರೋದು ಕೇವಲ ನಮ್ಮದು. ಬಾಂಗ್ಲಾದೇಶದ್ದು ಕೂಡ ನಮ್ಮಷ್ಟು ಕುಸಿತಿಲ್ಲ. ಪಾಕಿಸ್ತಾನ ಟೀಕೆ ಮಾಡ್ತಾರಲ್ಲ, ನಮ್ಮಷ್ಟು ಕುಸಿಲಿಲ್ಲ ಅವರು. ಇದಕ್ಕೆ ಕಾರಣ ನಮ್ಮ ಕೆಟ್ಟ ಆರ್ಥಿಕ ನೀತಿ. ನೋ ಪ್ರಾಪರ್ ಪಾಲಿಸಿ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ದ ಮೋದಿ ಗೌರ್ಮೆಂಟ್. ಈಗ ನಿರ್ಮಲಾ ಸೀತಾರಾಮನ್ ಅವರು ಆಯಿತು, ಕಳೆದ 2 ಪೀರಿಯಡ್ನಲ್ಲಿ ಅವರೇ ಅರ್ಥಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೇಳಬೇಕಲ್ಲ. ಯಾಕೆ ಈ ಥರ ನಮ್ಮ ರೂಪಾಯಿ ಕುಸಿತಾ ಇದೆ ಅನ್ನೋದನ್ನು ಹೇಳಬೇಕಲ್ಲ. ನೋಡಿ, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಮೊನ್ನೆ 3 ರೂಪಾಯಿ, ಇವತ್ತು 1 ರೂಪಾಯಿ ಏರಿಸಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಬಂದಿರೋ ಮಾಹಿತಿ ಪ್ರಕಾರ ಇನ್ನು 15 ದಿವಸದಲ್ಲಿ 5 ರೂಪಾಯಿ ಹೆಚ್ಚಾಗ್ತದೆ ಡೀಸೆಲ್ ರೇಟ್. ಅನದರ್ 5 rupees ಗೌರ್ಮೆಂಟ್ ಆಫ್ ಇಂಡಿಯಾದವರು ಹೆಚ್ಚು ಮಾಡ್ಬೋದು, ಸ್ಲೋಲಿ 2 ರೂಪಾಯಿ. ಇದಕ್ಕೆ ಕಾರಣ ಅವ್ರೇನು ಕೊಡ್ತಾ ಇದ್ದಾರೆ ಮೋದಿ? ವೆಸ್ಟರ್ನ್ ಅಂದರೆ ಏಷ್ಯಾದಲ್ಲಿ, ಅಂದರೆ ಈ ಇರಾನ್ ಮತ್ತು ಇರಾಕ್, UAE ಕಂಟ್ರಿನಲ್ಲಿ ಏನೋ ಆ ಭಾಗದಲ್ಲಿ ಸ್ವಲ್ಪ ಯುದ್ಧ ನಡೆದಿದೆ. ಹೀಗಾಗಿ ಪೆಟ್ರೋಲ್ ರೇಟ್, ಕಚ್ಚಾ ತೈಲ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ. ನಾನು ಅದನ್ನು ಒಪ್ಪುವುದಿಲ್ಲ. ಪ್ಲೀಸ್ ನೋಟ್ ದಿಸ್. ಇನ್ 2008 ಜುಲೈ 2008 ಜುಲೈನಲ್ಲಿ 1 ಬ್ಯಾರಲ್ ಕ್ರೂಡ್ ಆಯಿಲ್ಗೆ $147 ಇತ್ತು ರೇಟ್. 147, ದಟ್ ವಾಸ್ ದ ಪೀಕ್. ದ ಪೆಟ್ರೋಲ್ ರೇಟ್ ವಾಸ್ ಇನ್ ಇಂಡಿಯಾ 52 rupees. ಪ್ಲೀಸ್ ಚೆಕ್ ದಟ್. 147 ರೂಪಾಯಿ, $147.50 ರೇಟ್ ಇದ್ದಾಗ ಇಂಡಿಯಾದಲ್ಲಿ 52 ರೂಪಾಯಿ ಪೆಟ್ರೋಲ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಾರಾಟ ಮಾಡ್ತಾ ಇತ್ತು. ಇವತ್ತೇನಾಗಿದೆ ರೇಟು? ಕಚ್ಚಾ ಬ್ಯಾರಲ್ದು 145 ಇಲ್ಲ, ಜಸ್ಟ್ 109 ಇವತ್ತು ರೇಟು. 1 ಕಚ್ಚಾ ಬ್ಯಾರಲ್ ತೈಲದ ಬ್ಯಾರಲ್ಗೆ 109ರಿಂದ 110 ಇದೆ. ಮತ್ತು ಅವತ್ತು 147 ಇದ್ದಾಗ ನಮ್ಮದು 52 ಮಾಡಿದರೆ, ಇವತ್ತು 110 ಇದ್ದರೆ, ಇವತ್ತು 108, 180 ರೇಟ್ ಯಾಕೆ? ಇದಕ್ಕೆ ಕಾರಣ ನಮ್ಮ ರೂಪಾಯಿ ಬೆಲೆ ಕುಸಿತ. 2008ರಲ್ಲಿ ನಮ್ಮದು 57 ರೂಪಾಯಿ ಇತ್ತು ನಮ್ಮದು US ಡಾಲರು. ಅಂದರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ average dollar rate was 60 rupees, 61. I am telling about the March 2014. The dollar rate was 61. You can say 60 rupees average. ಈ 12 ವರ್ಷದಲ್ಲಿ
ನಾವು ಟಚಿಂಗ್ 97, ಅಂದರೆ ಸುಮಾರು 37 ರೂಪಾಯಿ 12 ವರ್ಷದ ಜಾಸ್ತಿ ಆಗಿದೆ ಡಾಲರ್. ದಿಸ್ ಈಸ್ ಬಿಕಾಸ್ ಆಫ್ ದ ಬ್ಯಾಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಬ್ಯಾಡ್ ಗವರ್ನೆನ್ಸ್ ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಎಲ್ಲ ವಿಡ್ರಾ ಮಾಡ್ತಾ ಇದ್ದಾರೆ. ಎಲ್ಲ FDI ವಿಡ್ರಾ ಮಾಡ್ತಾ ಇದ್ದಾರೆ. FDI ಇಸ್ ಗೋಯಿಂಗ್ ಬ್ಯಾಕ್. ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 3 ಪ್ರಮುಖ ವಿದೇಶಿ ಬ್ಯಾಂಕ್ಗಳು, ಸಿಟಿ ಬ್ಯಾಂಕ್, HSBC ಅಂದರೆ ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕ್ ಆ್ಯಂಡ್ ಡಚ್ ಬ್ಯಾಂಕ್, 3 ಬ್ಯಾಂಕ್ಗಳು ಕ್ಲೋಸ್ ಆದವು ಇಂಡಿಯಾದಲ್ಲಿ. ವಿ ಆರ್ ನೋ ಬಿಸ್ನೆಸ್. ಅವರು ಇಲ್ಲಿ ಬಿಸ್ನೆಸ್ ಇದ್ದಾಗ ಫಾರಿನ್ ಬ್ಯಾಂಕ್ಸ್ ಹ್ಯಾವ್ ಕಮ್, ದೇ ಹ್ಯಾವ್ ಗಾನ್ ಬ್ಯಾಕ್. ದಟ್ ಮೀನ್ಸ್ ದೇರ್ ಇಸ್ ನೋ ಬಿಸ್ನೆಸ್ ಇನ್ ಇಂಡಿಯಾ. ಹೀಗಾಗಿ FDI, ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ಮತ್ತು ನಿರುದ್ಯೋಗ ಸಮಸ್ಯೆ, ಹೈಯೆಸ್ಟ್ ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿ. ಇದು ನಾನು ಹೇಳೋದಲ್ಲ, ನನ್ನ ಹತ್ರ ಎಲ್ಲ ಯಾವ್ಯಾವ ಎಷ್ಟೆಷ್ಟಿದೆ ಅನ್ನೋದನ್ನು ಹೇಳ್ತಾರೆ. ಪಾಕಿಸ್ತಾನಕ್ಕಿಂತ ಹೆಚ್ಚು ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿದೆ, ಪಾಕಿಸ್ತಾನಕ್ಕಿಂತ ಹೆಚ್ಚು. ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಪಾಕಿಸ್ತಾನ ಒಂದು ಬಿಟ್ಟರೆ ಆಲ್ ಕಂಟ್ರೀಸ್, ನೇಬರಿಂಗ್ ಕಂಟ್ರೀಸ್ ಇನ್ ಇಂಡಿಯಾ ಮೋರ್ ದ್ಯಾನ್ ಇಂಡಿಯಾ. ಇನ್ನು ನಾವು 2800 ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರು ಹೇಳ್ತಿದ್ರಲ್ಲ ನಾವು ಅಷ್ಟು ಆದಾಯ ಮಾಡ್ತೇವೆ, ಹೀಗೆಲ್ಲ ಮಾಡ್ತೇವೆ ಅಂತ, ಆಗ್ತಾ ಇಲ್ಲ. ಮತ್ತು ಅದರ ಜೊತೆಗೆ ವರ್ಲ್ಡ್ GDP ಅಂದರೆ ಬೇರೆ ಬೇರೆ ವಿವಿಧ ರಾಷ್ಟ್ರಗಳ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ನಾವೇನು ಕರಿತೇವೆ, ದೇಶದ ಒಟ್ಟು ಉತ್ಪನ್ನ, ಇಂಡಿಯಾ 4ನೇ ಮಟ್ಟಕ್ಕೆ ಹೋಗಿತ್ತು, ಈಗ 6ಕ್ಕೆ ಬಂದಿದೆ ಈ 1.5 ತಿಂಗಳು, ಬಿಕಾಸ್ ಆಫ್ ದ ಡಾಲರ್. ದಟ್ ಮೀನ್ಸ್ ವಿ ಆರ್ ಕಮಿಂಗ್ ಡೌನ್. ವರ್ಲ್ಡಲ್ಲಿ ನಾವು ನೋ ವ್ಯಾಲ್ಯೂ. ಇದರಿಂದ ಇವತ್ತೇನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಬರದೇ ಇದ್ದರೆ ರಾಜೀನಾಮೆ ಕೊಟ್ಟು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯು ಆರ್ ಅನ್ಫಿಟ್ ಟು ರೂಲ್ ಅಂತ ಕೊಟ್ಟವರು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ನೋ ವಾಯ್ಸ್ ಎಟ್ ಆಲ್. ಏನು ದೇಶದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನಂಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಹದಗೆಡ್ತದೆ. ಅದಕ್ಕಾಗಿಯೇ ಅವರು ಅಡ್ವಾನ್ಸ್ ಆಗಿ ನಾರ್ವೆಯಲ್ಲಿ ನಿನ್ನೆ ಹೇಳಿದ್ದಾರೆ ಪ್ರಧಾನಮಂತ್ರಿ, ಭಾರತಕ್ಕೆ ಇನ್ನಷ್ಟು ಬಡತನ ಬರ್ಬೋದು ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ಹೇಳಿದ್ದು ಮಾತು, ನಾನಲ್ಲ. ವಾಟ್ ಇಸ್ ಶೋಸ್? ಇದು ನಾಚಿಕೆ ಬರುವಂಥ ಶಬ್ದ ಅಲ್ವಾ ಇದು? ಯಾರು ಪ್ರಧಾನಮಂತ್ರಿ ಮಾತಾಡಿದ್ರು. ದಟ್ ಮೀನ್ಸ್ ವಾಟ್ ಯುವರ್ ಅಡ್ಮಿನಿಸ್ಟ್ರೇಷನ್ ಈಸ್ ಡೂಯಿಂಗ್, ವಾಟ್ ಯುವರ್ ಎಕನಾಮಿಕ್ ಅಡ್ವೈಸರ್ಸ್ ಆರ್ ಡೂಯಿಂಗ್. ಹೀಗಾಗಿ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಆಡಳಿತ ಮಾಡಲಿಕ್ಕೆ. ಅದಕ್ಕೆ ಮೋದಿಯವರು ತಕ್ಷಣ ರಾಜೀನಾಮೆ ಕೊಟ್ಟು ಯಾರು ಒಬ್ಬ ಉತ್ತಮವಾದಂಥ ಪ್ರಧಾನಿಗಳನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಅವ್ರಿಗೆ ಮೆಜಾರಿಟಿ ಇಲ್ಲ, ಇವರಾದರೂ ವಿಡ್ರಾ ಮಾಡಿಕೊಂಡ್ರೆ ಉತ್ತಮವಾದಂಥ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಸಾಲ ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಅವರು ಹೇಳಿದ್ದಕ್ಕೆ ಹೇಳ್ತಿದ್ದೀನಿ ನಾನು. 2014ರಲ್ಲಿ ನರೇಂದ್ರ ಮೋದಿಯವರು ಭಾಳ ಟೀಕೆ ಮಾಡಿದರು, ಭಾಳ ಸಾಲ ತೆಗೆದುಕೊಂಡಿದ್ದಾರೆ ಹಿಂದಿನ ಪ್ರಧಾನಮಂತ್ರಿ. ಮಾರ್ಚ್ 2014ರಲ್ಲಿ ಏನು ಚುನಾವಣೆಗಳು ಕಳೆದು ಅಧಿಕಾರದ ಹಸ್ತಾಂತರ ಆಯಿತು ಮೇ ತಿಂಗಳಲ್ಲಿ. ಆವಾಗ ನಮ್ಮ ದೇಶದ ಒಟ್ಟು ಸಾಲ 52 ಲಕ್ಷ ಕೋಟಿ. ಒಟ್ಟು ಸಾಲ ಅಂದರೆ 1952 ಇಂದ ಹಿಡಿದು ಒಟ್ಟು ಸಾಲ
52 ಲಕ್ಷ ಕೋಟಿ. ಈಗ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷ 26-27 ಸಾಲಿಗೆ 16 ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ಈ ವರ್ಷ ಮೋದಿಯವರು. 16 lakh crores ದಿಸ್ FY ಓನ್ಲಿ. ಅದನ್ನೆಲ್ಲ ಹಿಡಿದ್ರೆ ನಮ್ಮ ಒಟ್ಟು ದೇಶದ ಸಾಲ ಇವತ್ತು 216 ಲಕ್ಷ ಕೋಟಿ ಆಗ್ತದೆ. 216 ಲಕ್ಷ ಕೋಟಿ. ಎಲ್ಲಿ 52 ಲಕ್ಷ ಕೋಟಿ, ಎಲ್ಲಿ 216. ಒಂದು ಕಡೆ ವಿಪರೀತ ಸಾಲ, ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ನಮ್ಮ ರೂಪಾಯಿ ವ್ಯಾಲ್ಯೂ ಜಗತ್ತಿನಲ್ಲಿ ಎಲ್ಲರಿಗಿಂತ ಕಡಿಮೆ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ, ಹಂಗರ್ ಆಲ್ಸೋ. ಹೀಗಾಗಿ ದೇ ಹ್ಯಾವ್ ನೋ ಮಾರಲ್ ರೈಟ್ಸ್, ಲೆಟ್ ದೆಮ್ ಕ್ವಿಟ್ ಆ್ಯಂಡ್ ಗೋ. ಥ್ಯಾಂಕ್ ಯು. ಸರ್, ದೇಶದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮೋದಿ ಇರ್ಬೋದು, ಯಾರು ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲ, ಒಂದು ನಿಮಿಷ. ನಿನ್ನೆ 3 ವರ್ಷದ ಸಾಧನಾ ಸಮಾವೇಶ ಮಾಡಿದ್ದಾರೆ. ಅದು ಕಂದಾಯ ಇಲಾಖೆ ಸಾಧನೆ ಹೊರತು ನಿಮ್ಮ ಇಡೀ ಸರ್ಕಾರದ ಸಾಧನೆ ಅಲ್ಲ. ನಿಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸರ್, ಈಗ 3-4 ತಿಂಗಳಿಂದ ಮಹಿಳೆ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ. ಯಾರು ಹೇಳಿದ್ರು? ಅಲ್ಲ, ಒಂದು ನಿಮಿಷ. ನೀವು ಕೊಡಿ, ಡಾಟಾ ಕೊಡಿ ಸರ್. ಅದು ಕೊಡ್ತೇನೆ. ಈಗ ಕೊಡಿ. ಈಗ ನೀವು ಮೋದಿ ಬಗ್ಗೆ ಮಾತಾಡ್ತಿರಲ್ಲ. ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನು? ಕಳೆದ 3 ತಿಂಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಈಗ ಇಂಟರ್ನ್ಯಾಷನಲ್ ಯುದ್ಧ ನಡೀತಾ ಇದೆ. ರಾಜ್ಯಕ್ಕೆ ಆರ್ಥಿಕ ಸ್ಥಿತಿ ಲಾಭ ಆಗಿದೆಯಾ, ನಷ್ಟ ಏನಾಗಿದೆ ನೋಡಿ? ನಿಮ್ಗೆ ಹೇಳ್ಬಿಡ್ತೇನೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಏನು ಕೆಟ್ಟಿಲ್ಲ. ದಯವಿಟ್ಟು ನಾನು ನಿಮ್ಗೆಲ್ಲ ಫ್ಯಾಕ್ಟ್ ಫಿಗರ್ಸೇ ಕೊಡ್ತೇನೆ. ಕೊಡ್ತೇನೆ. ಯು ಆರ್ ವೆಲ್ಕಮ್. ಐ ಸೈಡ್ ನೀವು ಕೇಳಿದ್ದು ತಪ್ಪು ಅಂತ ನಾನು ಹೇಳಲಿಲ್ಲ. ನಾನು ಮಾತಾಡಬೇಕಲ್ಲ. ನೋಡಿ, ಕರ್ನಾಟಕ is one of the state financially doing very well. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ we are in number 2 after Maharashtra. Maharashtra ಎಕಾನಮಿ ಯಾವುದು? ನಮ್ಮ ಎಕಾನಮಿ. we are better than ತಮಿಳ್ನಾಡು, we are better than ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಗೃಹಲಕ್ಷ್ಮಿ ಹೇಳ್ತಿರಲ್ಲ, ಈ ಮೊದಲನೇ ಕ್ವಾರ್ಟರ್ ಲೇಟಾಗಿ ಆಗೋದು. ಯಾಕಂದರೆ ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 1ರಿಂದ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದಾಗ ಫೈನಾನ್ಷಿಯಲ್ ಇಯರು ನಮ್ಮದೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಬುಕ್ಕು ಫಸ್ಟ್ ಲಾಸ್ಟ್ ಇದರಲ್ಲಿ. ಹೀಗಾಗಿ ವಿಳಂಬ ಆಗ್ತದೆ. ನಿಮಗೆ ಜೂನ್ 1ನೇ ತಾರೀಕೆಲ್ಲ ಹಾಕ್ತಾರೆ 3 ತಿಂಗಳಿಗೆ. ಗೃಹಲಕ್ಷ್ಮಿ ಒಂದು ತಿಂಗಳಿಗೆ ನಾವು 2600 ಕೋಟಿ ಹಾಕಬೇಕು. ಯಾಕಂದರೆ 1,25,00,000 ಹೆಣ್ಮಕ್ಳಿಗೆ, ಹೆಚ್ಚು ಕಡಿಮೆ ರೌಂಡ್ ಫಿಗರ್ ಹೇಳ್ತಾ ಇದ್ದೆ, 1,24,00,000 ಚಿಲ್ಡ್ರನ್, ಯು ಕ್ಯಾನ್ ಸೇ 125. 1,25,00,000 ಜನಕ್ಕೆ ಅವರಿಗೆ ನೇರವಾಗಿ ಡಿಬಿಟಿ ಹೋಗ್ತದೆ. ಯಾರಿಗೆ? ಹೆಣ್ಮಕ್ಳಿಗೆ. ಅವ್ರಿಗೆ ಈ ತಿಂಗಳ ನೆಕ್ಸ್ಟ್ ಮಂತ್ ಹಾಕ್ತಾರೆ, ಎವ್ರಿ 3 months. ಯಾಕೆ? ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಲಾಸ್ಟ್ ಇಯರ್ ಹಿಂಗೆ 2026-27 ಹಿಂಗೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ 3 ತಿಂಗಳು ಎದುರಿಸಿದ್ರು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಕೊಟ್ಟಿಲ್ಲ. ಇದುವರೆಗೂ ಮಾಹಿತಿ ಬಗ್ಗೆ ಕೊಟ್ಟಿಲ್ಲ. ನಾವು ನೀವು ಜೂನ್ 1ಗೆ ಮಾತಾಡೋಣ. ಜೂನ್ 1ಗೆ ಮಾತಾಡಿದ್ರೆ ಸರ್, ಈಗ ನಿಮಗೆ ಆಯ್ತು, ನೀನು ಕೊಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಈಗ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ, ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಅದು ಆಯಿತು. ಬಸ್ಸಸ್ದು ಯಾವುದು ನಮ್ಮದು ಪ್ರಾಬ್ಲಮ್ ಇಲ್ಲ. ನಿರುದ್ಯೋಗ ಯುವಕರಿಗೆ ಕೊಡ್ತಾರೆ, ಭತ್ತೆಗೆ ಯಾವುದು ನಿಂತಿಲ್ಲ. ದಯವಿಟ್ಟು ಅರ್ಥ ಮಾಡಿ, ಕರ್ನಾಟಕ ಇಸ್ ದ ಒನ್ ಸ್ಟೇಟ್ ಇನ್ ದ ಕಂಟ್ರಿ ಹೈಯೆಸ್ಟ್ ಸಬ್ಸಿಡಿ ಜನರಿಗೆ ಕೊಡ್ತಾ ಇದ್ದೀವಿ. ಡೈರೆಕ್ಟ್ ಜನರಿಗೆ ಹಣವನ್ನು ಕೊಡ್ತಾ ಇರುವ ರಾಜ್ಯ ಯಾವುದು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಕ್ಯಾನ್ ಯು ಬಿಲೀವ್ 1,20,000 crores we are giving subsidy to the people? ನಮ್ಮ ಒಟ್ಟು ಬಜೆಟ್ನಲ್ಲಿ 1,20,000 ಕೋಟಿ ಕೊಡ್ತೇವೆ. ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ, ಗ್ಯಾರಂಟಿ ಕೊಡ್ತಾ ಇರೋದು 52,000 crores. ಅದು ಬಿಟ್ಟರೆ ರೈತರ ಪಂಪ್ಸೆಟ್ಟು 36 ಲಕ್ಷ ಪಂಪ್ಸೆಟ್ಟಿಗೆ ಕೊಡ್ತೇವೆ ಕರೆಂಟ್ ಫ್ರೀ. ಈಗ 36 ಲಕ್ಷ ಆಗಿದೆ. 10 ವರ್ಷದಲ್ಲಿ 12 ಲಕ್ಷ ಜಾಸ್ತಿ ಆಗಿದೆ ಪಂಪ್ಸೆಟ್ಟು. ಅದಕ್ಕೆ 25,000 ಕೋಟಿ ಕೊಡ್ತೇವೆ. ಈ ವೃದ್ಧಾಪ್ಯ ವೇತನ, ಆಮೇಲೆ ಅಂಗವಿಕಲರ ಮಾಶಾಸನ, ಗರ್ಭಿಣಿ ಸ್ತ್ರೀಯರ ಭತ್ಯೆ, ಇವೆಲ್ಲ ಕೇಂದ್ರ ಸರ್ಕಾರ ಕಂಪ್ಲೀಟ್ 500 ಕೋಟಿ ಮಾತ್ರ ಕೊಡ್ತೇವೆ. ನಾವು 11,500 ಕೋಟಿ ಕೊಡ್ತೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ ಇವೆಲ್ಲ ಸೇರಿದರೆ ರೈತರಿಗೆ ಕೊಡ್ತಿರುವಂಥ 5 ಲಕ್ಷ ರೂಪಾಯಿವರೆಗೆ
ಸೊಸೈಟಿಯಲ್ಲಿ ಶೂನ್ಯ ಬಡ್ಡಿ ಎಲ್ಲ ಸೇರಿದರೆ ಅವರ್ ಸಬ್ಸಿಡಿ ಇಟ್ ಸೆಲ್ಫ್ ಈಸ್ 1,20,000 crores ಜನರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹೋಗುತ್ತೆ. ಹೀಗಾಗಿ ಇಡೀ ದೇಶದಲ್ಲಿ ಇಷ್ಟಿಲ್ಲ, ಇಷ್ಟು ಹಣ ಯಾರು ಕೊಡ್ತಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಬೇರೆ ರಾಜ್ಯದಲ್ಲಿ ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಯೋಜನೆ ಇದೆ. ಅಲ್ಲಿ ಬೆಹನ್ ಲಡ್ಕಿ ಯೋಜನೆ ಅಲ್ಲ, ಅದು ಒಂದು ಯಾವುದಿದೆಯಲ್ಲ, ಬೆಹನ್ ಲಾಡ್ಲಿ ಯೋಜನಾ ಇದೆಯಲ್ಲ ನೋಡಿ, 1,000 ಕೊಡೋಕ್ಕಾಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ. ಎವ್ರಿಬಡಿ ಈಸ್ ಸಫರಿಂಗ್. ಬಟ್ ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ನಾವು 1 ತಿಂಗಳ ಹೆಚ್ಚು ಕಡಿಮೆ ಆದರೂ ಕೊಟ್ಟಿದ್ದೇವೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಯಾವುದೂ ಕೆಟ್ಟಿಲ್ಲ ನಮ್ಮದು. ಈ ಸಾರಿ 82,000 ಕೋಟಿ ನಾವು ಡೆವಲಪ್ಮೆಂಟ್ ವರ್ಕಿಗೆ ಕೊಡ್ತಾ ಇದ್ದೇವೆ ಈ ವರ್ಷದ ಬಜೆಟ್ನಲ್ಲಿ. ಹೀಗಾಗಿ ಅನಾವಶ್ಯಕವಾಗಿ ಟೀಕೆ ಮಾಡ್ಬೋದು, ಒಪ್ಪೋಣ. ನೀವು ತಿಳಿದಷ್ಟರ ಮಟ್ಟಿಗೆ ನಾವು ಎಲ್ಲ ಕೆಲಸಗಳನ್ನು ಮಾಡಿಬಿಟ್ಟಿದ್ದೇವೆ, ಇದನ್ನು ಮಾಡ್ತಿದ್ದೇವೆ ಅಂತ ಹೇಳ್ತಾ ಇಲ್ಲ. ಬಟ್ ವಿ ಆರ್ ಮಚ್ ಬೆಟರ್ ದ್ಯಾನ್ ಎನಿ ಅದರ್ BJP ರೂಲ್ಡ್ ಸ್ಟೇಟ್ಸ್ ಆ್ಯಂಡ್ ಇವನ್ ಸದರ್ನ್ ಸ್ಟೇಟಲ್ಲೂ ವಿ ಆರ್ ಮಚ್ ಬೆಟರ್. ಸರ್, ಈಗ ನೀವು ಮೋದಿಯವರು ಬಂದಮೇಲೆ ಆರ್ಥಿಕ ನೀತಿ ಸರಿ ಇಲ್ಲ ಅಂತ ನೀವು ಹೇಳ್ತೀರಿ. ಅವ್ರು ಹೇಳ್ತಿರೋದು ಈ ಪ್ರಪಂಚದಲ್ಲಿ ಮೋದಿಯವರು ಬಂದಮೇಲೆ ಭಾರತ ದೇಶ 3ನೇ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ಏನು 3ನೇ ಸ್ಥಾನ? ಫೈನಾನ್ಷಿಯಲ್ ಪೊಸಿಷನ್ ನೋಡಿ, ನಾವು ಹೈಯೆಸ್ಟ್ GDP ಇರೋದು ಯಾರು? US 32 ಟ್ರಿಲಿಯನ್, 32 ಲಕ್ಷ ಕೋಟಿ. ಅದನ್ನು ಬಿಟ್ಟರೆ ಚೈನಾ 21 ಲಕ್ಷ ಕೋಟಿ. ಅದನ್ನು ಬಿಟ್ಟಿದ್ದು ಇನ್ನೂ ನಿಮಗೆ ಜರ್ಮನಿ ಇದೆ, UK ಇದೆ, ಜಪಾನ್ ಇದೆ. ಆಮೇಲೆ ನಾವಿದ್ವಿ ಒಂದು ಸ್ಟೆಪ್ ಅಹೆಡ್ ಆದ್ವಿ ನಾವು. ಎಲ್ಲಿಗೆ? UK ಮೇಲೆ. UK ಮೇಲ್ಗಡೆ ಹೋಗಿದ್ವಿ ಸ್ವಲ್ಪ, ಫ್ಯೂ ಲ್ಯಾಕ್ ಕ್ರೋರ್ಸ್. ಈಗ 6ನೇ ನಂಬರಿಗೆ ಕುಸ್ತೀವಿ ಬಿಕಾಸ್ ಆಫ್ ದ US ಡಾಲರ್ ಫ್ಲಕ್ಚುಯೇಷನ್. ಆದ್ದರಿಂದ ನಾವು ಎಷ್ಟಿದ್ದೇವೆ? ವಿ ಆರ್ ನಾಟ್ ದ ಮೋರ್ ದ್ಯಾನ್ 4.13 ಟ್ರಿಲಿಯನ್. ಅಂದರೆ 4,13,000 ಕೋಟಿ ಮಾತ್ರ ನಮ್ಮ ವಾರ್ಷಿಕ GDP. ಅದನ್ನೇ ಪರ್ ಕ್ಯಾಪಿಟ ಆಗ್ತದೆ $2,885 ಅಂತ ಈಗ ಹೇಳಿದ್ನಲ್ಲ ನಿಮಗೆ. 150ನೇ ಸ್ಥಾನದಲ್ಲಿದ್ದೀವಿ ನಾವು ದೇಶದ ಬೇರೆ ಬೇರೆ ದೇಶಗಳನ್ನು ನೋಡಿದ್ವಿ. ನಮಗಿಂತ ಬಾಂಗ್ಲಾದೇಶ ಜಾಸ್ತಿ ಇದೆ, ಶ್ರೀಲಂಕಾ ಜಾಸ್ತಿ ಇದೆ. ಅವ್ರದ್ದು GDP ಹೇಳಿಲ್ಲ ಎಷ್ಟೊತ್ತು ಯಾವ ಕಂಟ್ರಿ ಅಂತೀನಿ. ನೋಡಿ ಏನಾಗಿದೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಸ್, ಹ್ಯೂಜ್ ಪಾಪ್ಯುಲೇಷನ್ ಇದೆ, ಹಂಚಿದಾಗ ಕಡಿಮೆ ಬರ್ತದೆ. ಆದರೆ ನಿಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಕ್ಸ್ಪೋರ್ಟ್ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಉದ್ಯೋಗದ ಬಗ್ಗೆ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ. ಆಮೇಲೆ ನಿನ್ನೆ 6 ದೇಶಕ್ಕೆ ಹೋಗಿ ಬಂದಾರಪ್ಪ. ಅವ್ರು ಕರೆದಿದ್ರ ಇವ್ರನ್ನ? 6 ದೇಶಕ್ಕೆ ಹೋಗಿ ಬಂದ್ರಲ್ಲ, ಕರೆದಿದ್ರ ಇವ್ರನ್ನ? ಕೊಟ್ಗಳ್ರಿ ಅವಾರ್ಡ್, ಯಾರು ಬೇಕಾದ್ರೂ ಕೊಡ್ತಾರೆ. ಈ ನಿಮಗೂ ಇಲ್ಲಿ ಅವಾರ್ಡ್ ಅಂತಾರಾಷ್ಟ್ರೀಯ ನೀವು ಅದು ರಾಜತಾಂತ್ರಿಕ ವಿಚಾರನ ಕರೆದಿದ್ರ ಹೋಗಿದ್ದ ಸರ್? ಹೌದ್ರಿ, ನಾನು ಹೇಳ್ತೀನಿ. ಏನ್ ಪ್ರಯೋಜನಪ್ಪ? ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶ ತಿರುಗ್ತಾ ಹೋದ್ರೆ ಅವರಿಂದ ಏನಾದ್ರು ಬರ್ಬೇಕಲ್ಲ. ನಾವು ಹೋಗೋದಕ್ಕೆ ವಿರೋಧ ಇಲ್ಲ. ರಾಹುಲ್ ಗಾಂಧಿ ಹೋಗ್ಬಿಡ್ತಾರೆ ರಾಜ್ಯ ದೇಶಕ್ಕೆ ಉಪಯೋಗ ಆಯ್ತು ಸರ್. ಅರೆ ಅವ್ರು ತಮ್ಮ ಸ್ವಂತ ದುಡ್ಡೇ ಹೋಗ್ತಾರೆ. ಅವ್ರು ಸ್ವಂತ ದುಡ್ಡೇ ಹೋಗ್ತಾರೆ. ಈ ತರ ನೀವು ನೆಗೆಟಿವ್ ಕ್ವಶನ್ಗಳು ಕೇಳ್ತಾ ಕೂತ್ರಿ ಏನ್ ಮಾಡ್ಲ? ಅರೆ ಅವ್ರು ಸ್ವಂತ ದುಡ್ಡೇ ಹೋಗ್ತಾರಪ್ಪ. ಪೆಟ್ರೋಲ್ ಡೀಸೆಲ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೆಂಟ್ರಲ್ ಗವರ್ನಮೆಂಟ್ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದೆ ಸರ್. ಈಗ ಹಂಗೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಈ ಒಂದು ಕಡಿಮೆ ಮಾಡೋದು ನೋಡಿ, ಇದಕ್ಕೆ ನಾನೇನ್ ಹೇಳ್ತೇನೆ ಗೊತ್ತಾ? ಎಂಟೈರ್ ಕಂಟ್ರಿನಲ್ಲಿ ಒಂದೇ ತರದ ಪಾಲಿಸಿಯನ್ನು ತರಬೇಕು. ಬರೀ ಕರ್ನಾಟಕದಲ್ಲಿ ಡ್ಯೂಟಿ ಜಾಸ್ತಿ ಇದೆ ನೀವು ತಿಳ್ಕೊಬೇಡಿ. ವಿ ಆರ್ ಅರೌಂಡ್ 22-23. ರೆಸ್ಟ್ ಆಫ್ ಆಲ್ BJP ಸ್ಟೇಟ್ 24-29 ಇದ್ದಾವೆ. ಕೊಡೋದ್ರೆ ಕೊಡ್ತೇನೆ ಅದನ್ನೆಲ್ಲ. ಇದು ನಮ್ದೊಂದೇ ರಾಜ್ಯ ಜಾಸ್ತಿ ಇಲ್ಲ. ಒನ್ ಮಿನಿಟ್ ನೀವು ಹೇಳೋ ಕ್ವಶನಿಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರಾಜ್ಯದ ಕೂಡ 20 ಮೇಲೇನೆ ಪರ್ ಲೀಟರ್ ಟ್ಯಾಕ್ಸ್ಗಳಿದೆ. ಅಲ್ಲಿ 31 ಇದೆ. ಅವ್ರು ಯಾರ್ದು? ಕೇಂದ್ರ ಸರ್ಕಾರ 31 ಆಸ್ ಆನ್ ಟುಡೇ
ಅವ್ರು ತೆಗೆದು ಬಿಡ್ಲಿ ಅದು 31. ನಮ್ದು 25 ಐ ಥಿಂಕ್ 23. ಅದಕ್ಕೆ ನಾನೇನು ಹೇಳ್ತೀನಿ, ಅವ್ರು 31 ತೆಗೆದು ಬಿಡ್ಲಿ. ನೀವು ಬರೀ ಮೋದಿ ಇದನ್ನೇ ಹೇಳಲ್ಲ, ಆಯ್ತಪ್ಪ ನಾವು ರಾಜ್ಯದಲ್ಲಿ ನಾವು ಆಡಳಿತ ಮಾಡಬೇಕಲ್ಲ, ಮತ್ತೆ ತೆಗೆದು ಬಿಡ್ಲಿ. ಅವರು ತೆಗೆದುಬಿಟ್ಟು ಇಡೀ ಎಲ್ಲ ರಾಜ್ಯಕ್ಕೆ ಈಕ್ವಲ್ ಆಗಿ ಮಾಡುವಂಥ ಇದನ್ನ ಮೋದಿನೇ ಮಾಡಲಿ. ವೈ ಕ್ಯಾಂಟ್ ಯು ಡೂ ಇಟ್? ಅದಕ್ಕೆ ನಾನು ಪ್ರಶ್ನೆ ಇಷ್ಟೇ ಹೇಳ್ತೇನೆ, ನಮ್ಮ ಸರ್ಕಾರ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅಂದ್ರೆ ಅದು ಹೆಂಗ್ ತೆಗಿತೀರಿ? ಎಲ್ಲ ರಾಜ್ಯಗಳು ಟ್ಯಾಕ್ಸ್ ಹಾಕ್ಲೇಬೇಕಲ್ಲ, ಮತ್ತೆ ಸರ್ಕಾರ ನಡೆಸೋದು ಹೇಗೆ? ಸರ್ಕಾರ ನಡೆಸೋದು ಹೇಗೆ ನಿಮ್ಮನ್ನ ಕೇಳ್ತಾ ಇದ್ದೇನೆ. ಬೇರೆ ರಾಜ್ಯಕ್ಕಿಂತ ಕಮ್ಮಿ ಇದೆ. ಆಮೇಲೆ ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್ ಆಂಧ್ರ, ತಮಿಳುನಾಡು ಎಲ್ಲರಿಗಿಂತ ನಾವಿನ್ನೂ ಕಡಿಮೆ ಇದ್ದೇವೆ. ಮಹಾರಾಷ್ಟ್ರಕ್ಕಿಂತ ಕಮ್ಮಿ ಇದೆ ನಮ್ದು ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್. ಪ್ಲೀಸ್ ಸಿ, ನಮ್ಗಿಂತ 2 ರೂಪಾಯಿ ಜಾಸ್ತಿ ಇದ್ದಾರೆ ಅವರು. ಯಾರೋ ಪಕ್ಕದ ರಾಜ್ಯಗಳು. ಅದಕ್ಕೆ ಕರ್ನಾಟಕದಲ್ಲಿ ದರ ಕಡಿಮೆ ಇದೆ. ಇನ್ನೊಂದು 3 ಸಾರಿ ಹೇಳ್ತಿರ್ಬೇಕಾದ್ರೆ ಡೀಸೆಲ್, ಪೆಟ್ರೋಲ್ ನೆರೆ ರಾಜ್ಯಗಳೆಲ್ಲರಿಗಿಂತ 2 ರೂಪಾಯಿ ನಾವು ಇನ್ನೂ ಕಡಿಮೆನೇ ಇದೆ. ಪ್ಯಾರಲಲ್ ಆಗಿ ಸಾರ್ವಜನಿಕ ವಾಹನಗಳಿರ್ಬೋದು, ಗೂಡ್ಸ್ ಇರ್ಬೋದು, ಬೇರೆ ಬೇರೆ ಪ್ಯಾರಲಲ್ ಆಗಿ ನಿಮ್ಗೆ ರೇಟ್ ಹೈಕ್ ಆಗ್ತಾ ಹೋಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಜನಪ್ರಿಯತೆ ದೃಷ್ಟಿಯಿಂದ ನೀವು ಈ ತೆರಿಗೆಯನ್ನು ಕಡಿಮೆ ಕೊಡ್ತಾರೆ. ತೆರಿಗೆ ನಾವು ತೆರಿಗೆ ಹಾಕಿಲ್ಲ ರೀ. ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟೇ ಇದೆ, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಎಲ್ಲ ನೋಡಿ. ಬೇರೆ ರಾಜ್ಯದಲ್ಲಿ ನೀವು ಹಾಕಿಲ್ಲ. ಈಗಿರುವಂತ ಪ್ರಕಾರ ನಾನು ಆಗ್ಲೇ 17 ಕೊಟ್ಟೆ, 21,000 ಕೋಟಿ ಪ್ರತಿ ವರ್ಷ ಬರ್ತಾ ಇತ್ತು. ಈಗ ರೈಟ್ ಏನು ರೈಟ್ ಆಗಿದೆ, ಅದರಿಂದ ನೀವೇನು ಜನರಿಗೆ ಭಾರ ಆಗ್ತಾ ಇದೆ. ಅದೇ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತಲ್ಲ. ನಾನು ಏನು ಹೇಳ್ತೇನೆ, ಎಲ್ಲ ರಾಜ್ಯಗಳು ಕಡಿಮೆ ಮಾಡಬೇಕಾದ್ರೆ ಒಂದು ಪಾಲಿಸಿ ಡಿಸೈಡ್ ಮಾಡಲಿ. ಯಾರೋ ಮೋದಿ ಹ್ಯಾಸ್ ಟು ಡೂ ಇಟ್. ನಾವೇನು ಏರಿಸಿಲ್ವಲ್ಲ ನೋಡಿ, ನಾವು ರೇಟನ್ನು ಏರಿಸಿಲ್ಲ, ಏರಿಸಿದವ್ರು ಅವರು. ಅದ್ರ ಜೊತೆ 31% ಎಕ್ಸೈಸ್ ಡ್ಯೂಟಿ ಮತ್ತು ಟ್ಯಾಕ್ಸನ್ನು ಹಾಕ್ತಾ ಇದ್ದು ಪರ್ ಲೀಟ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ. ಅವ್ರಿಗಿಂತ ನಾವು ಭಾಳ ಕಡಿಮೆ ಇದ್ದೇವೆ ಅಂತ ಹೇಳ್ತಾ ಇದ್ದೀನಿ. ಈಗ ಆಗಿರೋ ಜಾಸ್ತಿ ಪ್ರಕಾರ 29,000 ಕೋಟಿಯಿಂದ 32,000 ಕೋಟಿ ಆದಾಯ ಬರುತ್ತೆ ಸರ್ ಕರ್ನಾಟಕಕ್ಕೆ. ಆದಾಯ ಬಂದಾಗಿ ಜನರಿಗೆ ಮತ್ತೆ ಬೇರೆ ಇದು ಕೊಡೋದು ಬೇಡವಾ? ಬೇರೆ ನಾವು ಸೌಲಭ್ಯಗಳನ್ನು ಕೊಡೋದು ಬೇಡವಾ? ಟ್ಯಾಕ್ಸ್ ಹಾಕ್ತಾ ಇದ್ರೆ ಹೌದ್ರಿ. ಮೊದಲು ಕೇಂದ್ರ ನಮ್ಗಿಂತ ಹೆಚ್ಚಿದೆ ಅಂತ ಹೇಳೋದು. ನಾವು ಕೇಂದ್ರಕ್ಕಿಂತ ಹೆಚ್ಚು ಹಾಕಿದ್ರೆ ಆ ಮಾತು ಬೇರೆ. ಗ್ಯಾರಂಟಿ ಅಂದ ಅಲ್ಲ ರೀ, ವಿ ಆರ್ ಬಿಯಾಂಡ್ ಗ್ಯಾರಂಟಿ ಇದ್ದೇವೆ. ಮತ್ತು ರೈತರ ಪಂಪ್ ಸೆಟ್ಟಿಗೆ ಕೊಡ್ತಾ ಇರೋದು ಹಣ ಎಷ್ಟು? ಆಮೇಲೆ ಸೆವೆಂತ್ ಪೇ ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದೇವೆ ಇಲ್ಲೋ? ಸೆವೆಂತ್ ಪೇ ಫೈನಾನ್ಸ್ ಕಮಿಷನ್ ಇಂದ 27% ಅಲ್ಲ, 27 ನಾವು 27% ಕೊಟ್ಟಿದ್ದೇವೆ. ಮಾಡಿದ್ದೇವೆ, ಜನರಿಗೆ ಫೆಸಿಲಿಟಿ ಕೊಟ್ಟಿದ್ದೇವೆ, ಇನ್ನೂ ಕೊಡ್ತೇವೆ. ನಾನು ಕೇಳೋದಾದ್ರೆ ಇನ್ನೂ ಜನರಿಗೆ ಕೊಡ್ಬೇಕು ಫೆಸಿಲಿಟಿ. ಯಾವುದು ನಾನು ಹೇಳ್ತಾ ಇದ್ರು ಒಪ್ಕೊಳ್ತಾ ಇಲ್ಲ. ಯಾಕೆ ಒಪ್ಕೊಳ್ತಾ ಇಲ್ಲ ಅಂದ್ರೆ ಅವ್ರ ಆರ್ಥಿಕ ನೀತಿ ಕೆಟ್ಟದಿದೆ, ಆಡಳಿತ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅನ್ಫಿಟ್ ಇದ್ದಾರೆ ಅಂತ ಅದು ಕೇಳ್ತೇನೆ. ಬಿಕಾಸ್ ಆಫ್ ದ್ಯಾಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ our rupee value is depreciating every day. ಬಿಕಾಸ್ ಆಫ್ ದ್ಯಾಟ್ ಪೆಟ್ರೋಲ್ ರೇಟ್ ಏರ್ತಾ ಇದೆ. ಅನಿವಾರ್ಯವಾಗಿ ಅವ್ರು ಏರಿಸಬೇಕಾಗುತ್ತೆ. ಅಂದರೆ ದಟ್ ಮೀನ್ಸ್ ನಿಮಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ, ನಿಮಗೆ ಆರ್ಥಿಕ ಸ್ಥಿತಿಯನ್ನು ಇಟ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಸರ್ಕಾರ ಮಾಡ್ತೀರಿ? ಅದ್ರ ಸಲುವಾಗಿಯೇ ನಾನು ಹೇಳಿದ್ದು, ಬೆಟರ್ ಕ್ವಿಟ್, ರಾಜೀನಾಮೆ ಕೊಟ್ಟು ಒಬ್ಬ ಯಾರಾದರೂ ಆರ್ಥಿಕ ತಜ್ಞರು ಚೆನ್ನಾಗಿರೋರ ಬಗ್ಗೆ ಮಾಡಿರಿ. ಮತ್ತು ಎಲ್ಲ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಒಂದು ಬೇಕಾದ್ರೆ ವೈಟ್ ಪೇಪರ್ ತರಲಿ, ಎಲ್ಲ ಮುಖ್ಯಮಂತ್ರಿಗಳ ಕರೆದು ಮಾತಾಡಲಿ. ಯಾರು ಪ್ರಧಾನಮಂತ್ರಿ ಏನು ದೇಶದ ಪರಿಸ್ಥಿತಿ ಏನಿದೆ ಅಂತೇಳಿ ಮಾತಾಡೋದಿಲ್ಲ. ಮೋದಿ ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಳ್ತಾನೆ, ಹೋಗ್ತಾನೆ, ಬಂದ ದಿವ್ಸಕ್ಕೆ 4 ಡ್ರೆಸ್ ಚೇಂಜ್ ಮಾಡ್ತಾರೆ. ನಾನು ಅದನ್ನೇನು ಟೀಕೆ ಮಾಡ್ತಾ ಇಲ್ಲ, 4 ಹಾಕೊಳ್ಳಿ, 5 ಹಾಕ್ಕೊಳ್ಳಿ. ಆದರೆ ದೇಶದ ಪರಿಸ್ಥಿತಿ ಬಗ್ಗೆ ಒಂದು ಸ್ವಲ್ಪನೂ ಒಬ್ಬ ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಂಥ ಟೈಮ್ ಅವ್ರಿಗಿಲ್ಲ. ಬೇರೆ ಬೇರೆ ದೇಶಕ್ಕೆ ಹೊರಟ್ಬಿಡೋದು. ನಾನು ಬೇರೆ ದೇಶಕ್ಕೆ ನೀವು ಹೇಳ್ತು, ನಾನು ಎದಕ್ಕೂ ಟೀಕೆ ಮಾಡಲಿಲ್ಲ. ಏನು ಪ್ರಯೋಜನ ಹೋದರೆ ಈಗ ಸುಮಾರು 90 ದೇಶ ಮುಗಿಸ್ಬಿಟ್ಟಿರ್ಬೇಕು. ನೋ ಯೂಸ್. ಒಬ್ಬರು ತಂದಿಲ್ಲಿ ದುಡ್ಡು ಹಾಕ್ತಾ ಇಲ್ಲ, ಮತ್ತು ಅವ್ರು ಬರ್ತಾರೆ ಅಂದ್ರೆ ವೆಲ್ಕಮ್ ಮಾಡ್ತಾರೆ,
ಹ್ಯಾಂಡ್ ಶೇಕ್ ಮಾಡ್ತಾರೆ, ಅದನ್ನ ತಂದು ಇಲ್ಲಿ ಪ್ರಚಾರ ಮಾಡ್ತಾರೆ. ನೋಡಿ ಮೋದಿ ಹೆಂಗ್ ಮಾಡ್ದ. ವಾಟ್ ಹ್ಯಾಪನ್ ಇನ್ ನಾರ್ವೆದಲ್ಲಿ ನಿಮ್ಮ ಪ್ರೆಸ್ನವರೇ ಏನು ಮಾಡ್ಯಾರ ಅಂತ ಗೊತ್ತಾಯ್ತಲ್ಲ. ದೇ ಆರ್ ಆಲ್ ಯುವರ್ ಕಲೀಗ್ಸ್, ನಿಮ್ಮ ಕಲೀಗ್ಸ್ ಅಲ್ಲ ಅವರು, ಅವರೆಲ್ಲ. ಅದಕ್ಕೆ ಇರಾನ್ ಮತ್ತು ಅಮೆರಿಕ ಯುದ್ಧ ನಡುವೆ ಯುದ್ಧದಿಂದ ನಮಗೇನು ಸಂಬಂಧ ಇಲ್ಲ ಅಂತ ತಾವು ಈಗಲೂ ಹೇಳ್ತೇನೆ. ಅಲ್ಲ, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧಕ್ಕೆ ಭಾರತಕ್ಕೆ ಸಂಬಂಧ ಇಲ್ಲ ಅಂತ ಆದ್ರೆ ಇಂಪ್ಲಿಕೇಶನ್ ಬಗ್ಗೆ ನಿಮ್ಗೆ ಅರಿವು? ನಾನು ಅದನ್ನೇ ಹೇಳ್ತಿದ್ದೇನೆ, ಸಂಬಂಧ ಇಲ್ವೇ ಇಲ್ಲ. ನಾವೇನ್ ಲಾಸ್ ಆಗಿದ್ವಿ ಯುದ್ಧದಲ್ಲಿ? ನಾವೇನ್ರ ಪೆಟ್ರೋಲ್ ತರೋದಿಲ್ಲ, LPG ತರೋದಿಲ್ಲ, ಯಾವ ಏನೋ ಸಂಬಂಧ ಅಲ್ಲ. ಏನ್ ಸಂಬಂಧ ಇದೆ ನಮ್ಗೆ? ನಾನು ಹೇಳಿದ್ದೆ ನಮ್ಗೆ ಹೇಳ್ತೀನಿ. ಲೆಟ್ ಮಿ ಕ್ಲಾರಿಫೈ. ಇಟ್ಸ್ ಎ ಗುಡ್ ಕ್ವಶನ್, ಐ ವಿಲ್ ಕ್ಲಾರಿಫೈ. ನೋಡಿ, the rate of the petrol before Iran war, it is around 1995 ಇತ್ತು ಆಲ್ರೆಡಿ. ಈ ಒಂದು $10 ಏನಿದೆ. ನಾನು ಅದಕ್ಕೆ ನಿಮಗೆ ಹೇಳಿದ್ದು 2007 ಜುಲೈನಲ್ಲಿ 145 ಹೋಗಿತ್ತು. ಪೆಟ್ರೋಲ್ ರೇಟ್ ವಾಸ್ 52 rupees. ದ ರೇಟ್ ವಾಸ್ $145. ಆದರೆ ಡಾಲರ್ ಮತ್ತು ರೂಪಾಯಿ ವ್ಯವಸ್ಥೆಯ ನಿಯಂತ್ರಣ ಇತ್ತು ಅವಾಗ. ಈಗ ನಿಯಂತ್ರಣ ಇಲ್ಲ. ಹೀಗಾಗಿ ನಮ್ಮ ಪೆಟ್ರೋಲ್ ಡೀಸೆಲ್ ಕಷ್ಟ ಆಗ್ತಾರೆ ಅದ್ರ ಮೇಲೆ ಹೊರತು ಇರಾನ್ ನಮಗೆ ಪೆಟ್ರೋಲ್ ಸಪ್ಲೈ ಆಗ್ತಾ ಇದೆಯಲ್ಲ. ನೋಡಿ, ಒಂದು ನಿಮಿಷ ರೀ, ನಮಗೆ ರಷ್ಯಾ ಸಪ್ಲೈ ಮಾಡ್ತಾ ಇದೆ ಪೆಟ್ರೋಲ್. ಮೇಜರ್ ಇದು ಸಪ್ಲೈ ಮಾಡ್ತಾ ಇದ್ದು ರಷ್ಯಾ. ಈಗ ನಿಮ್ಗೆ ಗೊತ್ತಿದೆಯಾ, ಟ್ರಂಪ್ ಬೇಡ ಅಂದ ಅಂತೇಳಿ ಟ್ರಂಪ್ ಜೊತೆಗೆ ದೋಸ್ತಿ ಮಾಡ್ಲಿಕ್ಕೆ ಹೋಗಿ ರಷ್ಯಾ ಜೊತೆಗೆ ಕಳ್ಕೊಂಡ್ರು ಪೆಟ್ರೋಲ್ ಸಬ್ಸಿಡಿ ಬರೋದ್ರಲ್ಲಿ. ಅದನ್ನು ಸ್ವಲ್ಪ ಅರ್ಥ ಮಾಡಿ. ಅದನ್ನೆಲ್ಲ ಡಿಟೇಲ್ ಆಗಿ ಹೋಗ್ತಾ ಹೋದ್ರೆ ದೊಡ್ಡ ಭಾಷಣ ಮಾಡಬೇಕಾಗುತ್ತೆ. ಒಟ್ಟಾರೆ ದ ಬಾಟಮ್ ಲೈನ್ ಈಸ್, ಈ ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ. ಡಾಲರ್ ರೇಟ್ ಫ್ಲಕ್ಚುಯೇಷನ್ ಆಗಿದ್ದರಿಂದ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ. ಅದನ್ನು ಜನರ ಮೇಲೆ ತೆರಿಗೆ ಹಾಕಿದ್ದಾರೆ. ದಟ್ ಮೀನ್ಸ್ ದೀಸ್ ಪೀಪಲ್ ಆರ್ ಅನ್ಫಿಟ್ ಟು ರೂಲ್. ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ನಮಗಿಂತ ಚೆನ್ನಾಗಿದೆ, ಅಂದ್ರೆ ಆರ್ಥಿಕ ಚೆನ್ನಾಗಿದೆ. ನೋಡಿ, ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಬಿಟ್ಟಿದ್ದು ನಮಗೇನಾಗಬೇಕಾದ್ರೆ ಹೂದ್ ಯಾರು? ನಾನು ಹೇಳಿದ್ದು ಎಂಪ್ಲಾಯ್ಮೆಂಟು ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಅವ್ರ ದೇಶದಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ. ಅವ್ರೇನು ನಮಗೇನಾಗಬೇಕಾಗಿದೆ? ಅವ್ರು ಹೆಂಗಿದ್ರೆ ಏನಾಗಬೇಕಾಗಿದೆ? ನಾನು ಹೇಳ್ತಾ ಇರೋದು, ನಮ್ಮ ಪಾಕಿಸ್ತಾನ ಒಂದು ಬಿಟ್ಟು ಎಲ್ಲ ದೇಶಗಳ GDP ಹೈಯೆಸ್ಟ್ ಇದೆ ಅಂತ ನಾನು ಹೇಳ್ತೀನಿ. ದೇ ಆರ್ ಆಲ್ಸೋ ಬೆಟರ್. ಅಂದ್ರೆ ನಮ್ಗೆ ಏನ್ ಸಂಬಂಧ? ಅವ್ರು ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತೇನೆ. ಅವ್ರು ಹೆಂಗಿದ್ರೆ ನಮ್ಗೇನ್ ಸಂಬಂಧ ರೀ? ಅದಕ್ಕೆ ಗೊತ್ತು. ನಾನು ಹೇಳಿದ್ದೇನೆ ಎಲ್ಲ. ಆಲ್ ಕಂಟ್ರಿ GDP ಹೇಳಿಲ್ವಾ? ನೋಡಿ, ಪಾಕಿಸ್ತಾನದ್ದು ನಮಗೂ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಹಾಗಿದೆ. ಪಾಕಿಸ್ತಾನ ಯಾರಿಗೆ ಗೊತ್ತಿದೆ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿ? ಪಾಕಿಸ್ತಾನದಲ್ಲೂ ಇದ್ದಾವೆ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ. ಅಲ್ಲಿ ರೋಡ್ ಇದ್ದಾವೆ, ಅಲ್ಲಿ ರೈಲ್ವೆ ಇದೆ, ಅಲ್ಲಿ ವ್ಯಾಪಾರ ಆಗ್ತಾ ಇದೆ, ಅಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಅವ್ರವ್ರ ಪಾಡು. ನಾವೇನ್ ಮಾಡ್ಬೇಕಂದ್ರೆ ಅವ್ರ ಕಂಟ್ರಿಗೆ ಸಂಬಂಧಪಟ್ಟಿದ್ರಿ. ವಾಟ್ ವೇ ವಿ ಆರ್ ಕನ್ಸರ್ನ್ ಟು ದ ಪಾಕಿಸ್ತಾನ್? ವಾಟ್ ವೇ ವಿ ಆರ್ ಕನ್ಸರ್ನ್? ನಾವು ನಮ್ಮ ದೇಶದಲ್ಲಿ ಇಂಥ ದುರಾಡಳಿತ ದುಸ್ಥಿತಿ ಆಗ್ತಾ ಇದೆಯಪ್ಪ ಅಂತ ನಾವು ಹೇಳಬೇಕಾದದ್ದನ್ನು ನಾವು ಹೇಳ್ತೇವೆ. ನಾವು ಸರ್ಕಾರದ ಪ್ರತಿಯೊಂದು ಇಲಾಖೆ ಪರ್ಫಾರ್ಮೆನ್ಸ್ ಆಗಿದೆ, ನಮ್ಮ 3 ವರ್ಷದಲ್ಲಿ ಸಾಧನೆ ಮಾಡಿದ್ರೆ ಅಂತ ಅನ್ನೋದನ್ನ ಎಲ್ಲ ತರಿಸ್ತೇವೆ. ಹೌದು, ಮತ್ತೆ ದೇಶದಿಂದ ಹಾಳಾಗೋದು ಕೊಡಿಸ್ತೇನೆ, ಅದನ್ನು ಕೊಡಿಸ್ತೇನೆ. ಇಲಾಖಾವಾರು ಕೊಡಿಸ್ತೇನೆ. ಮುಖ್ಯಮಂತ್ರಿಗಳು ಕೊಡ್ತಾರೆ. ಏನು ಎಲ್ಲ ಕೊಡಿಸೋಣ. ಎಸ್, ಐ ಅಗ್ರಿ. ನೀವು ಹೇಳಿದ್ದನ್ನ ನಾನು ಒಪ್ಕೊಳ್ತೇನೆ. ಅದನ್ನ ಕೊಡಿಸುವಂತ ಆಗ್ಲಿ. ಈಗ ಅದಕ್ಕೇನೆ ಸ್ವಲ್ಪ ರೀಸಫಲ್ ಆಗ್ಲಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಭಾಳ ದಿವಸ ನೋಡಿ, ಭಾಳ ದಿವಸ ನಿಂತ ನೀರು ಆದಾಗ ಸ್ವಲ್ಪ ಇದಾಗಿರ್ತದೆ. ನೀರು ನಿಂತು ಎಲ್ಲ ಏನೇನಿದೆ ಅದನ್ನೆಲ್ಲ ಡಿಟೇಲ್ ಕೊಡಿಸೋಣ. CM ಇಂದ ಕೊಡಿಸ್ತೇನೆ ಹಿಂದೆ. ವಿಲ್ ಗೆಟ್ ದಟ್. ಈಗಲೇ ಕೊಡಿಸೋಣ. ನೀವು 3 ವರ್ಷ, ಇನ್ನೂ 2 ವರ್ಷ ಇದೆ. ಎಫೆಕ್ಟಿವ್ ಗವರ್ನೆನ್ಸ್ ಕೊಡಿಸ್ತೇವೆ.
ಮುಖ್ಯಮಂತ್ರಿಗಳಿಗೆ ಹೇಳಿ, ಮುಖ್ಯಮಂತ್ರಿಗಳಿಗೆ ಕೊಡಿಸ್ತೇವೆ. ನೀವು ಹೇಳಿದ್ರಲ್ಲಪ್ಪ ಮಂತ್ರಿಗಳು ಸೋಮಾರಿಗಳಾಗಿಲ್ಲ, ಸ್ವಲ್ಪ ವಿಧಾನಸೌಧಕ್ಕೆ ಕಡಿಮೆ ಬರ್ತಾರೆ ಏನೋ ಗೊತ್ತಿಲ್ಲ. ನಾನಂತೂ ಎಲ್ಲೂ ಮಂತ್ರಿಗಳು ನೀವು ಅಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಅದಕ್ಕೆ ಹೇಳಿದೆ, ಬರ್ತಾ ಇಲ್ಲ ಅಂದ್ರೆ ಬರ್ಬೇಕು, ಅವರು ಸೋಮಾರಿಗಳಾಗಬಾರ್ದು. ಮತ್ತೆ ಹಂಗೇನಾದ್ರೆ ಬೇಗನೆ ರೀಸಫಲ್ ಮಾಡ್ಲಿ ಮುಖ್ಯಮಂತ್ರಿಗಳು, ತ್ವರಿತವಾಗಿ ರೀಸಫಲ್ ಇದೇ ತಿಂಗಳ ಮಾಡ್ಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರ ಇರ್ತಾರೆ, ಇನ್ನೂ 2 ವರ್ಷ ಅವರೇ ಇರ್ತಾರೆ. ಯಾರು? ನಾನು ಯಾವಾಗಲೂ ಹೇಳ್ತಾನೆ ಬಂದಿದ್ದೇನೆ. ನೀವು 6 ತಿಂಗಳಾಯ್ತು ಸಿದ್ದರಾಮಯ್ಯ, ನಾನು ಹೇಳ್ತಾನೆ ಬಂದಿದ್ದೀನಿ, ಇನ್ನು 2 ವರ್ಷ ಇರ್ತಾರೆ. ನಾನೇ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ. ನಾನು ಹೇಳಿದ್ದೇನು, ಸನ್ಮಾನ್ಯ ಖರ್ಗೆ ಅವ್ರನ್ನ 1 to 1 ಮೀಟ್ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿ ನೀವು ಹೇಳಿದ ವಿಚಾರಗಳನ್ನ ಹೇಳಿದೆ. ಏನೇನು ಹೇಳ್ಬೇಕು, ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳಬೇಕಾಯ್ತು ಅವ್ರ ಮುಂದೆ ಇಟ್ಟಿದ್ದೇನೆ. ಸರ್, ಎಫೆಕ್ಟಿವ್ ಗವರ್ನೆನ್ಸ್ ಕೊಡೋಣ, ಮುಂದಿನ 2 ವರ್ಷಗಳಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬದಲಾವಣೆ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತು ನೀವು ಬದಲಾವಣೆ ಮಾಡಲೇಬೇಕು ಅಂತ ಪ್ರಸಂಗ ಬಂದರೆ ನೀವಾಗಿ, ಇನ್ನು ನಿಮ್ಗಿಂತ ಬೇರೆಯವರಾದರೆ ಆ ಲೆವೆಲ್ ಬರೋದಿಲ್ಲ, ಸೀನಿಯಾರಿಟಿ ಲೆವೆಲ್ ಬರೋದಿಲ್ಲ ಅಂತ ನಾನು ಹೇಳ್ಬೇಕಾದ್ರೆ ಹೇಳಿದೆ. ಅವರು ಬೇಡ, ನನಗೆ ವಯಸ್ಸಾಯಿತು, ಕಷ್ಟ ಅಂತ ಹೇಳಿದರು. ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಅಷ್ಟು ಹೇಳಿದ್ರು. ಅಷ್ಟು ಮಾಡಿ ಹೇಳಿದ್ದೀನಿ. ನಾನು ಯಾಕಪ್ಪ ಅವ್ರು ಬೇಡ ಅಂತ ನಾನೇನು ಹೇಳಿಲ್ಲ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು 2 ವರ್ಷ, ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ, ಇದು ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಅದ್ರ ಬಿಟ್ಟರೆ ನಾನು ಯಾವುದೇ ಬದಲಾವಣೆ ಮಾಡಿಲ್ಲ. ಆಗಲ್ರಿ, ಯಾರು ಬೇಡ ಅಂತ ಹೇಳ್ತಾರೆ? ನಾನೇ ನೋಡಪ್ಪ, ನನ್ನ ವಿಚಾರ ನಾನು ಹೇಳಿದ್ದೇನೆ. ನೀವು ಆಗ್ರಿ ಚೀಫ್ ಮಿನಿಸ್ಟರ್, ನಿಮ್ಮನ್ನೆಲ್ಲ ಬೇಡ ಅಂತಾರ, ನಮ್ಮ ಪಾರ್ಟಿಯವ್ರು ನಿಮ್ಮನ್ನೇ ಸೆಲೆಕ್ಟ್ ಮಾಡಿಬಿಟ್ರಪ್ಪ, ನಾವೇನು ಮಾಡೋಕ್ಕಾಗುತ್ತೆ? ಆಯ್ತು ರೀ, ಎಸ್ ಅಂತೀವಿ. ಯಾಕೆ ಆಗಬಾರ್ದು? DKC ಆಗಬಾರ್ದು? ಏನ್ ಮಾಡಕ್ಕಾಗುತ್ತೆ? ಆಗ್ಲಿ, ಅವ್ರಿಗೂ ಆಸೆ ಇದೆ. DK ಶಿವಕುಮಾರ್ ಆಗಬಾರ್ದು ಅಂತ ನಾನೇನು ಹೇಳಿಲ್ವಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಆಗ್ಬೋದು, ನಾನಾಗ್ಬೋದು, ನೀವು ಆಗ್ಬೋದು, ಯಾರಾದ್ರೂ ಆಗ್ಬೋದು. ರೈಟ್, ಥ್ಯಾಂಕ್ ಯು. ಅದು ಎಂಡ್ಲೆಸ್, ಅದು CMದು ಹಾಗೆ ಮಾತಾಡ್ತಾ ಈ ಸದ್ಯಕ್ಕಂತೂ 2 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ ಅಂತ ಹೇಳ್ತೀವಪ್ಪ.